ಸಾಸಲವಾಡ ಮಳೆಗಾಗಿ ಒಂದಹಗಲು ರಾತ್ರಿ ನಿಂತು ಅಖಂಡ ಭಜನೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಸಾಸಲವಾಡ ಗ್ರಾಮದಲ್ಲಿ ಸಕಾಲಕ್ಕೆ ಮಳೆ ಬಾರದ ಹಿನ್ನೆಲೆಯಲ್ಲಿ ಸಮಸ್ತ ಗ್ರಾಮಸ್ಥರು ಹಾಗೂ ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನದ ಸೇವಾ ಸಮಿತಿ ಮತ್ತು ವಿವಿಧ ಭಜನಾ ಮಂಡಳಿಗಳ ಸಹಯೋಗದಲ್ಲಿ ಒಂದು ಹಗಲು 24 ತಾಸು ರಾತ್ರಿ ಪೂರ ನಿರಂತರವಾಗಿ ನಿಂತುಕೊಂಡು ಭಜನೆ ಮಾಡುವ ಮೂಲಕ ವಿಶಿಷ್ಟವಾಗಿ ದೈವವನ್ನು ಆರಾಧಿಸಲಾಗಿದೆ. ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಸಂಪ್ರದಾಯವಾಗಿದೆ. ಸಕಾಲಕ್ಕೆ ಮಳೆ ಬಾರದ ಸಂದರ್ಭದಲ್ಲಿ ದೈವಸ್ಥರು, ಗ್ರಾಮದ ಮುಖಂಡೆಲ್ಲರೂ ಒಡಗೂಡಿ ಸರ್ವರ ಸಹಭಾಗಿತ್ವದಲ್ಲಿ ಭಜನೆ ಆಯೋಜಿಸಲಾಗುತ್ತದೆ. ಭಜನಾರಾಧನೆಯಲ್ಲಿ ಪಾಲ್ಗೊಳ್ಳುವವರು ಅದರದ್ದೇ ಆದ ಕಟ್ಟುಪಾಡುಗಳು, ನಿಯಮ ನಿಬಂಧನೆಗಳಿಗೆ ಬದ್ಧರಾಗಿರಬೇಕಾಗಿರುತ್ತದೆ. ಅದೇ ರೀತಿ ಸ್ವಯಂ ಪ್ರೇರಿತರಾಗಿ ಭಜನೆಯಲ್ಲಿ ಪಾಲ್ಗೊಳ್ಳಬಹುದಾಗಿರುತ್ತದೆ. ಅಂತೆಯೇ ಭಜನಾರಾಧಕರು ದೇವಸ್ಥಾನದ ಅಂಗಳದಲ್ಲಿ ನಿಂತು ಸೋಮವಾರ ಬೆಳಿಗ್ಗೆ 8 ಗಂಟೆಯಿಂದ ಮಂಗಳವಾರ ಬೆಳಿಗ್ಗೆ 8 ಗಂಟೆಯವರೆಗೆ ಮಳೆದೇವನನ್ನು ಕೃಪೆ ತೋರುವಂತೆ ಕೋರಿ ಗ್ರಾಮದ ಆರಾಧ್ಯ ದೈವ ಶ್ರೀಗುರು ಸಿದ್ದರಾಮೇಶ್ವರ ದೇವರನ್ನು ನಿಂತುಕೊಂಡು ನಿಯಮಾನುಸಾರ ಅಖಂಡ ಸಪ್ತ ಭಜನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀಗುರು ಸಿದ್ದರಾಮೇಶ್ವರ ಭಜನೆ ಸಂಘ ಹಾಗೂ ಗ್ರಾಮದ ಸದ್ಭಕ್ತಾದಿಗಳೆಲ್ಲರೂ ಒಗ್ಗೂಡಿ ಗ್ರಾಮಕ್ಕೆ ಹಾಗೂ ನಾಡಿಗೆಲ್ಲ ಮಳೆ ಸುರಿದು ಸಮೃದ್ಧಿಯಾಗಲೆಂದು ಲೋಕ ಕಲ್ಯಾಣಾರ್ಥ ಆರಾಧಿಸಲಾಯಿತು. ಅಂತೆಯೇ ಮಂಗಳವಾರದ ಅಂತಿಮ ಭಜನೆ ಅಂತ್ಯಗೊಂಡು ಶ್ರೀ ಸಿದ್ದರಾಮೇಶ್ವರ ದೇವರಿಗೆ ಮಹಾಮಂಗಳಾರತಿ ಭಜನೆ ಆಡುವ ಸಂದರ್ಭದಲ್ಲಿ ಅಚ್ಚರಿ ಎಂಬಂತೆ ಮಳೆ ಬಂದಿದ್ದು ಮಕ್ಕಳು ನವ ಯುವಕರು ನಿಬ್ಬೆರಗಾಗಿರುವ ಪ್ರಸಂಗ ಜರುಗಿದೆ. ಮಳೆ ಧರೆಗಿಳಿದು ನೆಲವನ್ನು ತಂಪೆರೆದಿದೆ. ದೈವ ಕೃಪೆಯಿಂದ ನಮ್ಮೂರಿಗೆ ಮಳೆ ಬಂದಿದೆ. ಅಂತೆಯೇ ನಾಡಿನ ತುಂಬಾ ಸಮೃದ್ಧಿ ಮಳೆ ಬರಲೆಂದು ನಾವೆಲ್ಲರೂ ಕೋರುತ್ತೇವೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ವಿ.ಜಿ. ವೃಷಭೇಂದ್ರ ಕೂಡ್ಲಿಗಿ. ಬಸ್ ನಿಲುಗಡೆ ಮಾಡದ ಚಾಲಕನ ನಮಸ್ಕಾರ ಬಂಧುಗಳೇ, ಈ ಭಜನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ ದಿನ ಮಳೆ ಇಲ್ಲದ ಕಾರಣ ಮಳೆ ದೇವನನ್ನು ಭೂಮಿಗೆ ಧರಿಗಿಳಿಸಲು ಮಾಡುತ್ತಿರುವ ಸಪ್ತ ಭಜನೆ ಕಾರ್ಯಕ್ರಮ ಸಾಸಲವಾಡದಲ್ಲಿ ಇಂದು ಜರುಗಿತು. ಇದರಿಂದ ಸಕಲ ಸೌಭಾಗ್ಯ ಕೊಡಲೆಂದು ಮಳೆರಾಯನಲ್ಲಿ ಬೇಡಿಕೊಳ್ಳುತ್ತೇವೆ. ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ ನಡೆಸುತ್ತೇವೆ. 24 ತಾಸು ನಿರಂತರ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಡಲಾಗುತ್ತದೆ. ಮಳೆರಾಯನ